ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ವೀಕ್ಷಕರೇ, ಅಯೋಧ್ಯೆ ಈ ಹೆಸರನ್ನು ಕೇಳಿದ ಕೂಡಲೇ ನಮಗೆಲ್ಲ ನೆನಪಾಗೋದು ರಾಮ. ರಾಮ ಆಳ್ವಿಕೆ ಮಾಡಿದ ಸಾಮ್ರಾಜ್ಯದ ರಾಜಧಾನಿಯ ಹೆಸರು ಅಯೋಧ್ಯೆ. ಅಯೋಧ್ಯೆ ಎಂಬ ಪದಕ್ಕೆ ಇರುವಂತಹ ಅರ್ಥ ನ ಯೋಧ್ಯ, ಅಂದರೆ ಯುದ್ಧವೇ ನಡೀದೇ ಇರತಕ್ಕಂತಹ ಜಾಗ ಅಂತ. ಅಯೋಧ್ಯೆ ಎಷ್ಟು ಸುಭಿಕ್ಷವಾಗಿ ಶಾಂತವಾದ ರೀತಿಯಲ್ಲಿ ಆಳ್ವಿಕೆಗೆ ಒಳಪಡ್ತಿತ್ತು ಅಂತ ಹೇಳಿದ್ರೆ, ಅಯೋಧ್ಯೆಯನ್ನು ಅಷ್ಟು ಸುಭಿಕ್ಷವಾಗಿ ಶಾಂತ ರೀತಿಯಾಗಿ ಸಾಮ್ರಾಜ್ಯದ ಪರಿಪಾಲನೆಯನ್ನು ಇಕ್ಷ್ವಾಕು ವಂಶದ ರಘುವಂಶದ ರಾಜರು ಮಾಡ್ಕೊಳ್ತಾ ಬರ್ತಾ ಇದ್ರು. ಆದರೆ ಇವತ್ತಿಗೆ ನಮ್ಮ ಪರಿಸ್ಥಿತಿ, ಯಾವ ಜಾಗದಲ್ಲಿ ಯುದ್ಧವೇ ನಡೀತಾ ಇರಲಿಲ್ವೋ ಆ ಜಾಗಕ್ಕೋಸ್ಕರ ಯುದ್ಧಗಳು ನಡೆದು ಹೋದವು. ಇವತ್ತಿಗೆ ಜಯ ನಮ್ಮದಾಗಿದೆ. ಹಾಗಾದರೆ ಅಯೋಧ್ಯೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಬರೋಣ. ಅಯೋಧ್ಯೆ ವಿಶ್ವದ ಮೊದಲನೇ ರಾಜಧಾನಿ. ಅಯೋಧ್ಯೆ ಮನು ಎಂಬ ರಾಜನಿಂದ ಸೃಷ್ಟಿಸಲ್ಪಟ್ಟಂತಹ ನಗರ. ಅಯೋಧ್ಯೆ ಕೇವಲ ರಾಮನದ್ದಲ್ಲ, ರಾಜ ಮನುವಿನದ್ದು, ರಾಜ ಇಕ್ಷ್ವಾಕುವಿನದ್ದು, ರಾಜ ಹರಿಶ್ಚಂದ್ರನದ್ದು, ಹಾಗೆ ರಾಜ ಭಗೀರಥನದ್ದು, ದಿಲೀಪನದ್ದು, ರಘುವಿನದ್ದು, ಸಗರನದ್ದು, ಹೀಗೆ ಕೊನೆಯಲ್ಲಿ ರಾಮನು ಕೂಡ ಆಳ್ವಿಕೆ ಮಾಡಿದ್ದ. ನಂತರ ಸುಮಾರು 8,000 ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ವಿಷ್ಣುವಿನ 8ನೇ ಅವತಾರವಾಗಿ ರಾಮ ಜನ್ಮವನ್ನು ತಾಳ್ತಾನೆ. ಅವನು ಅಯೋಧ್ಯೆಯನ್ನು ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಯೋಧ್ಯೆ ದೊಡ್ಡ ನಗರವಾಗಿತ್ತು. ಒಂದು ಗ್ರಂಥದ ಪ್ರಕಾರ ಅಯೋಧ್ಯೆಯ ಉದ್ದ 144 ಕಿಲೋಮೀಟರ್ಗಳು, ಅಗಲ 36 ಕಿಲೋಮೀಟರ್ಗಳು ಅಂಥೇಳಿ ಉಲ್ಲೇಖ ಮಾಡಲಾಗಿದೆ. ರಾಮನ ನಂತರ ಮಗ ಕುಶ ಅಧಿಕಾರಕ್ಕೆ ಬರ್ತಾನೆ. ಅವನು ತನ್ನ ತಂದೆಗಾಗಿ ವಿಷ್ಣುವಿನ 8ನೇ ಅವತಾರವಾದಂತಹ ಪ್ರಭು ಶ್ರೀರಾಮಚಂದ್ರನಿಗಾಗಿ ದೇವಸ್ಥಾನವನ್ನು ಕಟ್ತಾನೆ. ತದನಂತರ ರಾಮನ ವಂಶದಲ್ಲಿ ಮುಂದೆ ಬರುವಂತಹ ಒಬ್ಬ ರಾಜ ಬೃಹದ್ವಲ ಅನ್ನುವಂಥವನು, ಅವನು ಮಹಾಭಾರತ ಯುದ್ಧದಲ್ಲಿ ಸಾವನ್ನಪ್ತಾನೆ. ಅನೇಕ ಉಲ್ಲೇಖಗಳು ಕೂಡ ಇದನ್ನೇ ತಿಳಿಸುತ್ತೆ. ಅವನ ಮರಣದ ನಂತರ ಅಯೋಧ್ಯೆ ಅವನತಿಯನ್ನು ಕಾಣಲಿಕ್ಕೆ ಆರಂಭ ಮಾಡುತ್ತೆ. ತದನಂತರ ಅಯೋಧ್ಯೆಯ ಉಲ್ಲೇಖ ನಮಗೆಲ್ಲೂ ಕೂಡ ಕಂಡುಬರೋದಿಲ್ಲ. ನಂತರದ ಕಾಲದಲ್ಲಿ ಸಾವಿರಾರು ವರ್ಷಗಳ ಬಳಿಕ ರಾಜ ವಿಕ್ರಮಾದಿತ್ಯ ತಾನು ಆಳ್ವಿಕೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ರಾಮನ ಜನ್ಮಸ್ಥಾನವಾದ ಅಯೋಧ್ಯೆ ಎಲ್ಲಿದೆ ಎಂದು ಪತ್ತೆ ಹಚ್ಚಬೇಕು ಅಂಥೇಳಿ ಯೋಚನೆಯನ್ನು ಮಾಡ್ತಾನೆ. ಆ ಸಮಯದಲ್ಲಿ ಅಲ್ಲಿರುವಂತಹ ಒಬ್ಬ ಯೋಗಿ ರಾಜ ವಿಕ್ರಮಾದಿತ್ಯನ ಹತ್ತಿರ ಬಂದು ಅವರು ಹೇಳ್ತಾರೆ, ಒಂದು ಹಸು ಮತ್ತು ಒಂದು ಕರುವನ್ನು ಸ್ವೇಚ್ಛಾಚಾರವಾಗಿ ಓಡಾಡಲಿಕ್ಕೆ ಬಿಡು. ಆ ಹಸು ಎಲ್ಲಿ ಹೋಗಿ ನಿಂತು ಅದರ ಕೆಚ್ಚಲಿನಿಂದ ಹಾಲು ತುಂಬಿ ಹರಿಯಲಿಕ್ಕೆ ಆರಂಭ ಮಾಡುತ್ತೋ, ಆ ಸಮಯದಲ್ಲಿ ಕರು ಬಂದು ಅದನ್ನು ಕುಡಿಯುತ್ತೋ, ಆ ಜಾಗದಲ್ಲಿ ರಾಮ ಹುಟ್ಟಿದ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಅದೇ ಅಯೋಧ್ಯೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಹಾಗೆ ಹಸು ಮತ್ತು ಕರುವನ್ನು ಸ್ವೇಚ್ಛಾಚಾರವಾಗಿ ಬಿಟ್ಟಂತಹ ಸಂದರ್ಭದಲ್ಲಿ ಹಸು ಒಂದು ಜಾಗದಲ್ಲಿ ಹೋಗಿ ನಿಂತಾಗ ಅದರ ಕೆಚ್ಚಲಿನಿಂದ ಹಾಲು ಉಕ್ಕಿ ಹರಿಯಲಿಕ್ಕೆ ಆರಂಭ ಆಗುತ್ತೆ. ನಂತರ ಅದೇ ಜಾಗದಲ್ಲಿ ರಾಜ ವಿಕ್ರಮಾದಿತ್ಯ ಪ್ರಭು ಶ್ರೀರಾಮಚಂದ್ರರಿಗೆ ಭವ್ಯವಾದಂತಹ ರಾಮ ಮಂದಿರವನ್ನು ಕಟ್ಟಿಸ್ತಾನೆ. ಈಗ ನಾವು ಅದೇ ಜಾಗದಲ್ಲಿ ಭವ್ಯವಾದಂತಹ ರಾಮ ಮಂದಿರವನ್ನು ನೋಡ್ತಾ ಇದ್ದೀವಿ. ಮುಂದಿನ 500 ವರ್ಷಗಳ ನಂತರ ಸಮುದ್ರಗುಪ್ತ ರಾಮ ಮಂದಿರವನ್ನು ಜೀರ್ಣೋದ್ಧಾರ ಮಾಡ್ತಾನೆ. ಹೀಗೆ ಕಾಲಾಂತರದಲ್ಲಿ 500-600 ವರ್ಷಗಳಿಗೊಮ್ಮೆ ರಾಮ ಮಂದಿರದ ಪುನರ್ನಿರ್ಮಾಣವನ್ನು, ಜೀರ್ಣೋದ್ಧಾರವನ್ನು ಅನೇಕ ರಾಜರುಗಳು ಮಾಡ್ತಾ ಇರ್ತಾರೆ. ಮುಂದೆ 1528ರಲ್ಲಿ ಭಾರತಕ್ಕೆ ಬಾಬರ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವಾಯವ್ಯ ಪ್ರದೇಶದಿಂದ ಗುರುನಾನಕರು ಅಯೋಧ್ಯೆಗೆ ಬಂದು ಅಲ್ಲಿನ ಸಂತರಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಬಾಬರ್ ಎಂಬ ಆಕ್ರಮಣಕಾರಿ ಒಬ್ಬ ಬರ್ತಾ ಇದ್ದಾನೆ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟು ಹೋಗಿರ್ತಾರೆ. ಬಾಬರ ಅವನು ಅಯೋಧ್ಯೆ, ಮಥುರಾ ಮತ್ತು ಕಾಶಿಯನ್ನು ನಾಶ ಮಾಡಲೇಬೇಕು ಅನ್ನುವಂತಹ ಮಹತ್ ನಿರ್ಧಾರವನ್ನು ಮಾಡ್ಕೊಂಡು ಬಂದಿರ್ತಾನೆ. 1528ರಲ್ಲಿ ಬಾಬರ್ ತನ್ನ ಸೇನಾಧಿಕಾರಿಯಾದಂತಹ ಮೀರ್ಬಾಕಿಯನ್ನು ಕಳಿಸಿ ರಾಮ ಮಂದಿರವನ್ನು ಧ್ವಂಸ ಮಾಡಿಸ್ತಾನೆ. ನಂತರದಲ್ಲಿ 1530ರಲ್ಲಿ ಅಲ್ಲಿನ ಸಂತರೆಲ್ಲರೂ ಸೇರಿ ಯುದ್ಧವನ್ನು ಮಾಡಿ ಮತ್ತೆ ರಾಮ ಮಂದಿರದ ಜಾಗವನ್ನು ವಶಪಡಿಸ್ಕೊಳ್ತಾರೆ. ನಂತರ 17 ಬಾರಿ ಬಾಬರ್ ದಾಳಿಯನ್ನು ಮಾಡ್ತಾನೆ. ವಾಪಸ್ ಹಿಂದೂಗಳು ಆ ಜಾಗವನ್ನು ಕಳೆದುಕೊಂಡು ಬಾಬರನಿಗೆ ಆ ಜಾಗವನ್ನು ಒಪ್ಪಿಸಲೇಬೇಕಾಗುತ್ತೆ.
ಕೊನೆ ಬಾರಿ 1664ರಲ್ಲಿ ಅಕ್ಬರ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೊನೆಯ ಬಾರಿ ಹಿಂದೂಗಳು ಸೋಲನ್ನು ಒಪ್ಪಬೇಕಾಗತ್ತೆ. ನಂತರದ ಇತಿಹಾಸದಲ್ಲಿ ಮೊನ್ನೆಯ ಕೋರ್ಟಿನ ತೀರ್ಪು ಬರುವ ತನಕ ರಾಮ ಮಂದಿರದ ಜಾಗ ಅದು ನಮ್ಮ ಕೈಯಲ್ಲಿರಲಿಲ್ಲ. ಈ ನಡುವೆ ರಾಮ ಮಂದಿರವನ್ನು ವಾಪಸ್ ಪಡೆದುಕೊಳ್ಳಬೇಕು ಅನ್ನುವಂತಹ ಸಾಹಸದಲ್ಲಿ ಸುಮಾರು 76 ಬಾರಿ ಯುದ್ಧಗಳು ನಡೆದಿದ್ದಾವೆ. ಅದರಲ್ಲಿ ಯುವಕರು ಯುದ್ಧ ಮಾಡಿದಂತಹ ಇತಿಹಾಸ ಇದೆ, ಸಾಧುಗಳು ಯುದ್ಧ ಮಾಡಿದಂತಹ ಇತಿಹಾಸ ಇದೆ, ಅಘೋರಿಗಳು ಯುದ್ಧ ಮಾಡಿದಂತಹ ಇತಿಹಾಸ ಇದೆ. ಅಷ್ಟೇ ಅಲ್ಲದೆ ಗುರು ಗೋವಿಂದ ಸಿಂಘರ ನೇತೃತ್ವದಲ್ಲಿ ಯುದ್ಧಗಳು ನಡೆದಿದ್ದಾವೆ. ಮತ್ತು 3528 ಮಹಿಳೆಯರು ಸಶಸ್ತ್ರವಾಗಿ ಯುದ್ಧ ಮಾಡಿದಂತಹ ಇತಿಹಾಸವೂ ಕೂಡ ರಾಮ ಮಂದಿರ ಹೋರಾಟದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆದರೆ ಅದೆಲ್ಲದರಲ್ಲೂ ಕೂಡ ನಾವು ಸೋಲನ್ನು ಕಾಣ್ತಿದ್ವಿ ನಿಜ, ಆದರೆ ಪ್ರಯತ್ನ ಯಾವತ್ತೂ ಕೂಡ ನಿಂತಿರಲಿಲ್ಲ. ಸ್ವತಂತ್ರ ಬಂದ ನಂತರದಲ್ಲಿ ಸಹಜವಾಗಿಯೇ ಮಥುರಾ, ಕಾಶಿ ಮತ್ತು ಅಯೋಧ್ಯ ಈ ಜಾಗಗಳು ಹಿಂದೂಗಳಿಗೆ ಮರಳಬೇಕಾಗಿತ್ತು. ಆದರೆ ಆ ಸಮಯದಲ್ಲಿದ್ದಂತಹ ತುಷ್ಟೀಕರಣದ ಕಾಂಗ್ರೆಸ್ ಸರ್ಕಾರ ಆ ಕೆಲಸವನ್ನು ಮಾಡಲಿಕ್ಕೆ ಬಿಡಲಿಲ್ಲ. ನಂತರ 1949ರಲ್ಲಿ ಅಲ್ಲಿನ ಮಸೀದಿಯ ಒಳಗಡೆ ನುಗ್ಗಿ ಅಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ತದನಂತರ ಅಲ್ಲಿನ ಮಸೀದಿಯೊಳಗಡೆ ನಮಾಜ್ ಮಾಡುವುದು ನಿಲ್ಲುತ್ತೆ, ಪೂಜೆ ಆರಂಭ ಆಗುತ್ತೆ. ಪ್ರತಿನಿತ್ಯ 1 ಗಂಟೆಗಳ ಕಾಲ ಪೂಜೆಗೆ ಅವಕಾಶ ಇರುತ್ತೆ. ಮುಂದೆ 1983ರಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮ ಮಂದಿರದ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ. 1989ರಲ್ಲಿ ನವೆಂಬರ್ 2ನೇ ತಾರೀಕು ರಾಮ ಮಂದಿರದ ಕರಸೇವೆ ಅಂದರೆ ಭೂಮಿ ಪೂಜೆಯನ್ನು ಮಾಡಲಾಗುತ್ತೆ. ಡಿಸೆಂಬರ್ 6, 1992ರಲ್ಲಿ ಕಳಂಕಿತ ಬಾಬರ್ ಮಸ್ಜಿದನ್ನು ಒಡೆಯಲಾಗುತ್ತೆ. ಇಲ್ಲಿಯವರೆಗೆ ಅನೇಕ ಜನರು ರಾಮ ಮಂದಿರಕ್ಕೋಸ್ಕರ ಬಲಿದಾನವನ್ನು ಮಾಡಿದ್ದಾರೆ. ನಂತರ ಕೋರ್ಟ್ನಲ್ಲಿ ಆ ಕೇಸ್ ನಡೀತಾ ಇರುತ್ತೆ. ಸುಮಾರು ವರ್ಷಗಳ ನಂತರ ಅಂದರೆ ಮೊನ್ನೆಯ 2019ರ ನವೆಂಬರ್ 9ರಂದು ರಾಮ ಮಂದಿರದ ಜಾಗ ಅದು ಹಿಂದೂಗಳಿಗೆ ಸೇರಿದ್ದು ಅನ್ನುವಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ. ನಂತರ ಆಗಸ್ಟ್ 20, 2020ರಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂತಹ ಶ್ರೀ ಮೋಹನ್ಜಿ ಭಾಗವತ್ರವರು ಅಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ. ಅದಾದ ಮೇಲೆ 2024 ಜನವರಿ 22ನೇ ತಾರೀಕಿನಂದು ಭವ್ಯವಾದಂತಹ ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತೆ. ಇದು ಅಯೋಧ್ಯೆಯ ಕಿರುಪರಿಚಯ. ಈ ಪ್ರೋಗ್ರಾಮ್ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.